ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ ಮಹಾದೇವಿ ಅಮ್ಮ ಶ್ರೀ ಸಿಂಹವಾಹಿನಿ. ನಂಗೆ ಎದೆ ನೋವು ಬಂದಿರೋಂಗೆ ನಾಟಕ ಮಾಡೋದು ಬಿಟ್ರೆ ಇನ್ಯಾವುದೂ ಬರೋಕ್ಕಿಲ್ಲ. ಅಯ್ಯೋ ಅದಾಗಲೇ ಮಾಡಾಯ್ತಲ್ಲ, ಮತ್ತೆ ಮಾಡಿದ್ರೆ ಗಿಟ್ಟಲ್ಲ. ಬೇರೆ ಏನಾದರೂ ಯೋಚನೆ ಮಾಡಿ. ಅಯ್ಯೋ ಅಯ್ಯೋ ಅಯ್ಯೋ, ನನ್ನ ಮಗನ ಕೈ ಕೊಳ ಹಾಕ್ಬಿಟ್ಟವ್ರೆ. ಇಲ್ಲಿಂದ ಪೊಲೀಸ್ ಠಾಣೆ, ಅಲ್ಲಿಂದ ನ್ಯಾಯಾಲಯ, ಅಲ್ಲಿಂದ ಬಂದಿಕ್ಕಾನೆ, ಆಮೇಲೆ ನೇಣಾಗ. ಅಮ್ಮ ಗೋಳಾಡಬೇಡಿ. ಪೊಲೀಸರಿಗೆ, ಅದರಲ್ಲೂ ಆ ಮಾರಿಗುಡಿಗೆ ನಾವು ಬಂಗಾರಿನ ಬಿಡಿಸ್ಕೊಳ್ಳೋದಕ್ಕೆ ಬಂದಿದ್ದೀವಿ ಅಂತ ಸ್ವಲ್ಪ ಸುಳಿವು ಸಿಕ್ಕರೂ ನಮ್ಮನ್ನು ಸೆರೆಮನೆ ಒಳಗೆ ಹಾಕ್ಬಿಡ್ತಾರೆ. ಆಮೇಲೆ ಬಂಗಾರಿನ ಬಿಡಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ದಯವಿಟ್ಟು ಗೋಳಾಡಬೇಡಿ ಅಮ್ಮ. ನನ್ನ ಮಗಿಗೋಸ್ಕರ ಎಲ್ಲ ಸಂಕಟನೂ ತಡ್ಕೊತೀನಿ. ಅದು ಆಸ್ಪತ್ರೆಯಿಂದ ಇವನ್ ಬಿಡುಗಡೆ ಕೆಲಸ ಮುಗೀತಲ್ವಾ, ಇನ್ನು ಠಾಣೆಗೆ ಹೋಗೋಣ. ಅಲ್ಲಿದೆ ಅವನಿಗೆ ಹಬ್ಬ. ಸರಿ ಸಾಹೇಬ್ರೆ. ನಡಿಯೋ. ಮಣಿಕಂಠ, ನಾವು ವಿಗ್ರಹನ ಪತ್ತೆ ಹಚ್ಚೋದಕ್ಕೆ ಬಂದಿದ್ದೀವಂತ ಯಾರಿಗೂ ಅನುಮಾನ ಬರಬಾರ್ದು. ಮೊದಲು ಬೇರೆ ವಿಚಾರನ ಪ್ರಸ್ತಾಪ ಮಾಡೋಣ, ಆಮೇಲೆ ವಿಗ್ರಹದ ವಿಚಾರಕ್ಕೆ ಬರೋಣ. ಹೌದು ಗುರುಗಳೇ, ಮೊದಲು ನಮಗೆ ಆ ವಿಗ್ರಹದ ವಿಚಾರ ಗೊತ್ತಾದರೆ ಸಾಕು, ಆಮೇಲೆ ನಮ್ಮ ಮುಂದಿನ ದಾರಿ ಸುಲಭ ಆಗುತ್ತೆ. ಜಾಜಿಗೆ ಆ ವಿಗ್ರಹ ಎಲ್ಲಿ ಸಿಕ್ತು? ಅದನ್ನು ಅವಳು ಅಷ್ಟೊಂದು ಜೋಪಾನವಾಗಿ ಯಾಕೆ ಕಾಪಾಡ್ಕೊಂಡು ಬಂದ್ಲು ಅಂತ ತಿಳ್ಕೊಂಡ್ರೆ ನಮಗೆ ಶ್ರೀಚಕ್ರದ ಮೂಲನೂ ಸಿಗುತ್ತೆ. ಹೌದು ಗುರುಗಳೇ, ನಮಗೆ ಶ್ರೀಚಕ್ರ ಸುಳುವು ಸಿಕ್ಕಿ ನಾವು ಅದನ್ನು ಪಡ್ಕೊಂಡ್ರೆ ಇನ್ಯಾರಿಗೂ ಸುಳುವು ಕೊಡೋದು ಬೇಡ. ತಕ್ಷಣ ಊರ್ಬಿಟ್ಟು ಹೊಟ್ಕೊಳ್ಳೋಣ. ನಾನಾಗಲೇ ಗಂಟು ಮುಟ್ಟೆ ಕಟ್ಟಿ ಸಿದ್ಧ ಮಾಡಿದ್ದೀನಿ. ನಿನಗೆ ಯಾವತ್ತೂ ಆತು. ಇನ್ನು ನಮಗೆ ವಿಗ್ರಹದ ಸುಳಿವೇ ಸಿಕ್ಕಿಲ್ಲ, ಆಗಲೇ ಶ್ರೀಚಕ್ರ ಸಿಕ್ತು ಅನ್ನೋ ಹಾಗೆ ಆಡ್ತಿದೆಯಲ್ಲ. ತಾಳ್ಮೆ ಇರಲಿ, ಇಲ್ಲ ಅಂದರೆ ಎಲ್ಲ ಎಡವಟ್ಟಾಗುತ್ತೆ. ಈಗ ನಡಿ ಒಳಗೆ. ಮಣಿಕಂಠ, ಈ ಮನೆಯಲ್ಲಿ ಯಾವುದೋ ಒಂದು ವಿಶಿಷ್ಟವಾದ ಶಕ್ತಿ ಒಕ್ಕರ್ಸ್ಕೊಂಡಂತೆ ಕಾಣ್ತಾ ಇದೆ. ನನ್ನನ್ನು ಒಳಗೆ ಬರ್ದಿರೋ ಹಾಗೆ ತಡಿತಾ ಇದೆ. ನೀನೇ ಒಳಗೆ ಹೋಗಿ ಆ ವಿಗ್ರಹನ ಹುಡುಕು. ಸಿಕ್ಕರೆ ಎತ್ಕೊಂಡು ಬಾ. ಗುರುಗಳೇ, ಅದ್ಯಾವುದೋ ಶಕ್ತಿ ನಿಮ್ಮನ್ನೇ ಒಳಗಡೆ ಬಿಡ್ತಾ ಇಲ್ಲ ಅಂದರೆ ನಾನು ಹೇಗೆ ಹೋಗಲಿ ಒಳಗಡೆ?
ಒಬ್ಬನೇ ಹೋದ್ರೆ ಅನುಮಾನ ಬರಲ್ವಾ ಅವ್ರಿಗೆ? ಒಳಗಡೆ ಹೋದ್ಮೇಲೆ 108 ಪ್ರಶ್ನೆ ಕೇಳಿದ್ರೆ ನಾನು ಏನಂತ ಉತ್ತರ ಹೇಳಿ? ಜಗ್ಗಿ, ಅಮ್ಮ ಹೊಟ್ಟೆ ನೋವು. ಅಲ್ಲಿ ದೇವ್ರ ಹತ್ರ ಕೂತ್ಕೊಂಡು ಏನೋ ಮಾಡ್ತಿದ್ಯಾ? ಅಯ್ಯಪ್ಪ, ಅಯ್ಯ ಅತ್ಗೆ ಹೊಟ್ಟೆ ನೋವು ತಾಳ್ಲಾರ್ದೆ ತಾಯಿ ನೀನಾದ್ರೂ ಪರಿಹರಿಸಮ್ಮ ಅಂತ ಕೇಳ್ಕೊತಾ ಇದ್ದೆ. ಹೊಟ್ಟೆ ನೋವು ಅಂತ್ಯಾ? ಅಷ್ಟು ಸಲೀಸಾಗಿ ನಡ್ಕೊಂಡು ಬಂದೆ. ಭಾಳ ಹೊತ್ತು ಕೂತ್ಕೊಂಡ್ರೆ ಹೊಟ್ಟೆ ನೋವು ಜಾಸ್ತಿ ಆಗಲ್ವಾ? ಅಯ್ಯಪ್ಪ. ಸರಿ, ಸುನೀತಾ ಬಿಸಿನೀರು ಕಳ್ಸಿದ್ದಾಳೆ, ಕುಡಿ. ಅವಳು ಕಷಾಯ ಮಾಡ್ತಾ ಇದ್ದಾಳೆ. ವಿದ್ಯಾಶಂಕರ ಮಾತ್ರೆ ತಂದ ಮೇಲೆ ಅದು ನುಂಗ್ಬಿಟ್ಟು ತೆಪ್ಪಗೆ ಮಲ್ಕೋ, ಎಲ್ಲೂ ಅಲಿಯೋದಕ್ಕೆ ಹೋಗ್ಬೇಡ. ಹಿಡಿ. ಅಯ್ಯೋ ನಿಧಾನನೋ, ಒಳ್ಳೆ ಆತ್ರಗೆಟ್ ಆಂಜನೇಯನ್ ಥರ ಆಡ್ತೀಯಲ್ಲೋ, ನಿಧಾನ. ಬಿಸಿನೇ ಇಲ್ಲ ಈ ನೀರು. ಹೋಗಿ ಇನ್ನು ಲೋಟ ಬಿಸಿ ಮಾಡ್ಕೊಂಡ್ ಬನ್ನಿ. ನಿಧಾನಕ್ಕೆ ಬನ್ನಿ, ಆತರ ಮಾಡ್ಕೋಬೇಡಿ. ಹೋಗಿ ಅಕ್ಕ. ಜಗ್ಗಿ, ಅಯ್ಯೋ ಅಮ್ಮ, ಹೊಟ್ಟೆ ನೋವು ತಡ್ಕೊಳಕ್ಕಾಗ್ತಿಲ್ಲ. ಯಾಕೋ ಹಿಂಗ್ ಕಿರ್ಚ್ಕೊತಾ ಇದ್ಯಾ? ಅಂದ್ಕೊಂಡೆ ನೀನಿದ್ದಾಗ ಎರ್ಚಾಟ ಕಿರ್ಚಾಟ ಎಲ್ಲ ನಿಂದೆ ಅಂತ. ಏನಪ್ಪ ಮತ್ತೆ ಹೊಸ ತಗಾದೆ ನಿಂದು? ಅಯ್ಯೋ ಅಮ್ಮ, ಅಯ್ಯೋ 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 ಅಯ್ಯೋ, ಹೊಟ್ಟೆ ನೋವು ತಡ್ಕೊಳಕ್ಕಾಗ್ತಾ ಇಲ್ಲ. ಜೀವಮಾನದಲ್ಲಿಂದ ಹೊಟ್ಟೆ ನೋವು ನೋಡಿರ್ಲಿಲ್ಲ ಯಾವಾಗಲೂ. ಹೊಟ್ಟೆ ನೋವು ಅಂತ ಹಿಂಗ್ ಕುಡಿತಿದ್ಯಲ್ಲೋ? ಅಯ್ಯೋ ತಡ್ಕೊಳಕ್ಕಾಗ್ತಾ ಇನ್ನೇನ್ ಮಾಡೋದು? ಆಗಾಗ ಬೇದಿಗೆ ತಗೊಂಡ್ರೆ ಹೊಟ್ಟೆ ನೋವೆಲ್ಲ ಇಳಿದು ಹೋಗುತ್ತೆ. ಅಯ್ಯೋ ನಿಮ್ಮ ಉಪದೇಶ ಆಮೇಲೆ ಇಟ್ಕೊಳ್ಳಿ. ನಿಮಗೆ ಬ್ರಹ್ಮಾಂಡ ವೈದ್ಯವೆಲ್ಲ ಗೊತ್ತಂತಲ್ಲ. ಹೋಗಿ ಆಚೆ ಏನಾದ್ರು ತಗೊಂಬನ್ನಿ ಔಷಧಿ. ಆಚೆಗೆ ಯಾಕೆ ಹೋಗ್ಬೇಕು? ಮನೆ ಹಿತ್ತಲೇ ಇಲ್ವ ಮದ್ದು? ತುಳಸಿ ರಸ, ನಾಗದಾಳಿ ಸೊಪ್ಪು ಹಾಕಿ ಅರ್ದು ಕುಡಿದ್ರೆ ಎಲ್ಲ ನೋವು ಕಡಿಮೆ ಆಗುತ್ತೆ. ಹೆಬ್ಬಾವು ಹೆಚ್ಚಿಗೆ ತಿಂದಾಗ ಇದನ್ನೇ ಜಗ್ಗೋದು, ಆಗ ಅಜೀರ್ಣ ಆಗಿದ್ದೆಲ್ಲ ಇಳಿದೋಗುತ್ತೆ. ತಡಿ ತಗೊಂಬರ್ತೀನಿ. ಹೌದಾ? ಹೋಗಿ ಮತ್ತೆ ತಗೊಂಬನ್ನಿ. ತಗೊಂಬನ್ನಿ. ಹೋಗಿ. ಜಗ್ಗಿ, ಜಗ್ಗಿ, ಏ ಜಗ್ಗಿ, ಜಗ್ಗಿ, ನಿನ್ಗೇನೋ ಹೊಟ್ಟೆ ನೋವು ಅಂತಲ್ಲೋ? ವಿದ್ಯಾಶಂಕರ ದಾರಿನಲ್ಲಿ ಸಿಕ್ಕಿ ಹೇಳ್ದ, ಹೇಗಿದೆ ನೋವು? ಅಯ್ಯೋ ಏನ್ ಹೇಳ್ತೀರಿ ಶೆಟ್ಟಕ್ರೆ, ಇಂಥ ಹೊಟ್ಟೆ ನೋವು ಯಾವ ಶತ್ರುಗೂ ಬೇಡ. ಬಹಳ ಹೊಟ್ಟೆ ನೋಯ್ತಾ ಇದೆ. ಹಾಳಾದ ಈ ಊರಲ್ಲಿ ತುರ್ತು ಚಿಕಿತ್ಸಾ ವಾಹನವೂ ಇಲ್ಲ. ಇದ್ದಿದ್ರೆ ಹತ್ಕೊಂಡು ಹೊರಟೋಗ್ತಾ ಇದ್ದೆ ದೊಡ್ಡ ಆಸ್ಪತ್ರೆಗೆ. ಅಯ್ಯೋ ಅಷ್ಟೊಂದು ನೋವಾ? ಅಯ್ಯೋ ನಿಮ್ಗೆ ಅವನ ಬಗ್ಗೆ ಗೊತ್ತಲ್ಲ, ಗುಡ್ಡನ್ ಕಡ್ದು ಬೆಟ್ಟ ಮಾಡ್ತಾನೆ. ಅಮ್ಮ ಎಲ್ಲಿ? ಮನೆ ಮದ್ದು ಗೊತ್ತಿರುತ್ತೆ ಅವ್ರಿಗೆ, ಏನಾದ್ರು ಹೇಳ್ತಾರೆ. ಅಯ್ಯೋ ಅವರೆಲ್ಲ ಏನು ಮಾಡಕ್ಕಾಗಲ್ಲ ಶೆಟ್ಟಕ್ರೆ. ಹೋಗಿ ನೀವೇ ಹೋಗಿ ವೈದ್ಯರಿಗೆ ಕರ್ಕೊಂಬನ್ನಿ, ಇಲ್ಲಾಂದ್ರೆ ನಾನು ಇಲ್ಲೇ ಸತ್ತೋಗ್ತೀನಿ. ಹೋಗಿಪ್ಪ. ಆಯ್ತು ಆಯ್ತು, ನಾನು ವೈದ್ಯರನ್ನ ಕರ್ಕೊಂಡ್ ಬರ್ತೀನಿ. ಒಂಚೂರು ನೋಡ್ಕೊ. ಬೇಗ ಹೋಗಿ. ಬಿಸಿನೀರು ಕೇಳಿದ್ಯಲ್ಲ, ತಗೋ. ಅಯ್ಯೋ ನಿಧಾನ ಕುಡಿ, ಬಿಸಿ ಇದೆ. ಓ ನೀವು ಬನ್ನಿ. ಸೋದ ಹೊತ್ತಲ್ಲಿ ಗಡಿಬಿಡಿಲಿ ಗಮನಿಸ್ಕೊಳಕ್ಕಾಗ್ಲಿಲ್ಲ. ಒಳಗೆ ಬನ್ನಿ, ನಾನು ಸ್ವಲ್ಪ ತುರ್ತಾಗಿ ಹೊರಗಡೆ ಹೊರಟಿದ್ದೀನಿ. ಲಲಿತಾ ಇದ್ದಾಳೆ ಒಳಗಡೆ, ಕೂತಿರಿ, ಬಂದೆ. ಅಮ್ಮ, ಅಯ್ಯೋ
ನಿನಗೆ ನಿಜವಾಗ್ಲೂ ಅಷ್ಟೊಂದು ಹೊಟ್ಟೆ ನೋವ್ತಾ ಇದೆಯೇನೋ ಜಗ್ಗಿ? ಅಯ್ಯೋ ಕಣಿ ಕೇಳಿ ಅದಕ್ಕೆ, ನನ್ನ ಕಷ್ಟ ನಂಗಿಲ್ಲಿ. ಅದಕ್ಕೆ ಇನ್ನೊಂದು ಲೋಟ ಬಿಸಿ ಬಿಸಿ ನೀರು ತಂದು ಕೊಡ್ತೀರಾ? ಎಷ್ಟು ನೀರು ಕುಡಿತ್ಯಾ? ಅಯ್ಯೋ ನನಗೆ ಎಷ್ಟು ಕುಡಿದ್ರೂ ಸಾಕಾಗ್ತಾ ಇಲ್ಲ, ಅದಕ್ಕೆ ಹೋಗಿ ಅಮ್ಮ. ಸರಿ, ಬಿಸಿ ಬಿಸಿ ಕುದಿತಾ ಇರೋ ನೀರು ತರ್ತೀನಿರು. ಥೂ ಹಿಡಿಗಳು, ಯಾರು ಇರಲ್ಲ ಅಂತ ಸಮಯ ಕಾಯ್ತಾ ಇದ್ರೆ ಒಬ್ಬರ ಮೇಲೆ ಒಬ್ಬರು ಒಕ್ಕರ್ಸ್ಕೋತಾ ಇದ್ದಾರೆ. ಇನ್ನು ಕಾಯೋ ಹಾಗಿಲ್ಲ, ಕೋಟಿ ಬೆಲೆ ಬಾಳೋ ವಿಗ್ರಹನ ಲಪಟಾಯಿಸದೆ. ಯಾರು ಅದು ದರಿದ್ರದವರು? ನಂಜಿ ಬೇಕಾ ಸಾಯಕ್ಕೆ? ಯಾರಮ್ಮ ನೀನು? ಬುದ್ಧಿ ಗಿದ್ದಿ ಇಲ್ವಾ? ರಸ್ತೆಯಲ್ಲಿ ನಡಿಬೇಕಾದ್ರೆ ಸ್ವಲ್ಪ ಜ್ಞಾನ ಇಟ್ಕೊಂಡು ನಡಿಬೇಕು ತಾನೆ. ಸ್ವಲ್ಪ ಯಾಮಾರಿದ್ರು ನಿನ್ ಜೀವ ಹೋಗೋದಲ್ಲಮ್ಮ. ಏಯ್, ಏನ್ ಭಾಷಣ ಮುಗಿತ್ಯೋ? ಯಾವ ಪಿಡ ನೋಡೋ. ಸಾಹೇಬ್ರೆ, ಇವ್ಳು ಬಂಗಾರಿ ತಾಯಿ ಆಸ್ಪತ್ರೆಯಲ್ಲಿ ಹಿಂಗೆ ಬಿದ್ದಂಗೆ ಮಾಡಿದ್ಲು. ಎಲ್ರು ನಾಟಕ ಮಾಡ್ತಿದ್ದಾರೆ. ಬಂಗಾರಿ ನೋಡ್ರೋ. ಏಯ್, ಬಂಗಾರಿ ತಪ್ಪಿಸ್ಕೊಳ್ಳೋದಕ್ಕೆ ಅವನಮ್ಮ ನಾಟಕ ಆಡಿದಾಳೆ. ಮೊದ್ಲು ಅವಳನ್ನ ಹಿಡೀರೋ, ಹಿಡೀರಿ. ಇವಳು ತಪ್ಪಿಸ್ಕೊಂಡ್ಲು. ಬಂಗಾರಿ ಜೊತೆ ಒಬ್ನವ್ರು ಇರ್ಬೇಕಾಗಿತ್ತಲ್ವೇನ್ರೋ? ಸಾಹೇಬ್ರೆ, ಗಾಬ್ರಿಲ್ ಏನಾಯ್ತು ಅಂತ ಎಲ್ರು ನೋಡಕ್ ಇಲ್ಲೇ ಬಂದ್ಬಿಟ್ವಿ. ಮಂಟಿನಕ್ ಹೋಗಿ ಮೊದ್ಲು ಹುಡುಕಿ. ಎಲ್ಲೂ ಸಿಕ್ತಿಲ್ಲ ಸಾಹೇಬ್ರೆ. ಆ ಬಂಗಾರಿ ನಮಗೆ ಕೈ ಕೊಟ್ಬಿಡ. ನಿಮ್ಮಂತವ್ರನ್ನೆಲ್ಲ ನಮ್ಮ ಇಲಾಖೆಯಲ್ಲಿ ಇಟ್ಕೊಂಡಿದೀವಲ್ಲ, ದನ ಮೆಸಕ್ ಹೋಗಿ ಇನ್ನಷ್ಟು ಜನ ಸೇರಿಸ್ಕೊಂಡು ಹುಡುಕಿ ಎಲ್ಲ ಕಡೆ. ಬಸ್ತಿನಲ್ಲಿ ನಿಗಾ ಇಡಿ, ಚೆಕ್ ಪೋಸ್ಟ್ ಗಳಲ್ಲಿ ನಿಗಾ ಇಡಕ್ ಹೇಳಿ. ಯಾರನ್ನು ಬಿಡಬೇಡಿ, ಎಲ್ರನ್ನು ತಪಾಸಣೆ ಮಾಡಿ. ಏನ್ ಮುಖ ನೋಡ್ತಾ ಇದ್ದೀರಾ? ಹೊಡಿ. ಸರಿ ಸಾಹೇಬ್ರೆ. ಏ ಜಗ್ಗಿ, ಯಾಕೋ ಹಂಗೆ ತೆವಳ್ಕೊಂಡು ಹೋಗ್ತಾ ಇದೆಯಾ? ಅದು ಈ ಡಬ್ಬದಲ್ಲಿ ಹೊಟ್ಟೆ ನೋವಿಗೆ ಏನಾದ್ರು ಮಾತ್ರ ಇದೆಯಾ ಅಂತ ಹುಡುಕ್ತಾ ಇದ್ದೆ. ನಿಮ್ಮ ಮನೇಲಿ ಎಲ್ಲೆಲ್ಲಿ ಏನೇನೋ ಇಟ್ಟಿರ್ತೀರಲ್ಲ, ಅದಕ್ಕೆ ಯಾಕೆ ತೆವಳ್ಕೊಂಡು ಹೋಗ್ಬೇಕು? ಅದು ಹೊಟ್ಟೆ ನೋವು ಜಾಸ್ತಿ ಆಗ್ಬಿಡ್ತಲ್ಲ, ಅದಕ್ಕೆ ಹಂಗಂಗೆ ಓಡಾಡ್ಕೊಂಡು ಸುಧಾರಿಸ್ಕೊತಾ ಇದ್ದೆ. ನನಗೆ ನಿನ್ನ ಮಾತೇ ಅರ್ಥ ಆಗೋದಿಲ್ಲ. ಬಿಸಿ ನೀರು ಬೇಕು ಅಂದೆಲ್ಲ, ತಗೋ, ಕುದೀತಾ ಇದೆ. ಬಿಸಿನೀರಿಂದ ಏನು ಪ್ರಯೋಜನ ಆಗಲ್ಲ. ಹೋಗಿ ಉಪ್ಪು ಮೆಣಸಿನಕಾಯಿ ತೊಗೊಂಬನ್ನಿ,
ದೃಷ್ಟಿ ತೆಗೆದು ಊರಿಂದ ಆಚೆ 3 ದಾರಿ ಸೇರುತ್ತಲ್ಲ ಅಲ್ಲಿ ಹಾಕಿ ಅವಾಗಾದ್ರೂ ಹೊಟ್ಟೆ ನೋವು ಕಡಿಮೆ ಆಗ್ಬೋದು. ಅಮ್ಮ ಅದೆಂತ ಹೊಟ್ಟೆ ನೋವು, ನಾ ಬೇರೆ ಕಾಣೆ, ಎಲ್ಲೋ ಏನೋ ತಿಂದಿರ್ಬೋದು, ನೆನ್ಪಿಸ್ಕೊ. ಇಲ್ಲಿ ಪ್ರಾಣ ಸಂಕಟ ಅಂದ್ರೆ ಬಗ್ಗೆ ಚೆಲ್ಲಾಟ. ನನ್ನ ಸಂಕಟ ನಂಗೆ, ನಿಮ್ಗೆ ನಿಮಗೆ. 1 ವಾರದಿಂದ ನಿಮ್ಮನ್ನೆಲ್ಲ ಊಟ ಮಾಡಿರೋದು ನಾನು, ಹೊರಗಡೆ ಏನು ತಿಂದಿಲ್ಲ ಗೊತ್ತಾ. ಆಗಿದ್ ಕೆಟ್ಟದಕ್ಕೆಲ್ಲ ಶನೇಶ್ವರನೇ ಕಾರಣ ಅನ್ನೋ ಹಾಗಾಯ್ತು ನಿನ್ ಕತೆ. ಈಗೇನ್ ಬಿಸಿನೀರ್ ಬೇಕಾ ಬೇಡ್ವಾ? ಅಯ್ಯ ಬೇಡ ಅನ್ನಲ್ಲ, ಅದಕ್ಕೆ ಹೋಗಿ ತಗೊಂಬನ್ನಿ ದೃಷ್ಟಿಗೆ. ಒಳ್ಳೆ ಕಥೆಯೊಂದು. ಈ ಅದಕ್ಕೆ ಒಳ್ಳೆ ತಾಪತ್ರಯ ಆಯ್ತಲ್ಲ, ಅದಕ್ಕೆ ನನಗೆ ದೃಷ್ಟಿ ತೆಗೆದು ಹೊರಗಡೆ ಹಾಕ್ಬಿಟ್ಟು ಬರೋಷ್ಟರಲ್ಲಿ ನಾನು ಈ ವಿಗ್ರಹನ ಲಪಟಾಯಿಸ್ಬಿಡ್ಬೇಕು. ಜಗ್ಗಿ ಬನ್ನಿ ಬನ್ನಿ ಅದಕ್ಕೆ. ತೆಗೀರಿ ಅದಕ್ಕೆ. ಮುಂಡೆ ದೃಷ್ಟಿ, ರಂಡೆ ದೃಷ್ಟಿ, ಕಾಡ ದೃಷ್ಟಿ, ಕಣ್ಣು ದೃಷ್ಟಿ, ನಾಯಿ ದೃಷ್ಟಿ, ನರಿ ದೃಷ್ಟಿ, ನನ್ನ ದೃಷ್ಟಿ ಎಲ್ಲ ಹೋಗ್ಲಿ. ಹೋಗಿ ಅದಕ್ಕೆ. ಹೋಗ್ತೀನಿ. ಅಯ್ಯೋ ಹೋಗಿ ಬೇಗ. ಅದಕ್ಕೆ ಊರಾಚೆ 3 ದಾರಿ ಸೇರುತ್ತಲ್ಲ ಅಲ್ಲೇ ಹಾಕ್ಬೇಕು ನೀವು, ಬೇರೆ ಎಲ್ಲರೂ ಹತ್ರ ಹಾಕ್ಬಿಟ್ಟು ಬಂದ್ಬಿಟ್ಟಿರ. ಬೇಗ ನಿಧಾನಕ್ಕೆ ಬನ್ನಿ. ಸುನೀತಾ ಒಳಗಡೆನೇ ಇದ್ದಾಳೆ, ಅವಳು ಬರೋಷ್ಟರಲ್ಲಿ ನಾನು ಈ ವಿಗ್ರಹ ಲಪಟಾಯಿಸಿರ್ಬೇಕು. ಅರೆ ದೇವು, ಯಾವಾಗ ಬಂದೆ? ಈಗಷ್ಟೇ ಬಂದೆ ಲಲಿತಕ್ಕ. 1 ನಿಮಿಷ ಇರು, ಬಂದೆ. ದೇವು, ಒಳ್ಳೆ ದೇವ್ರ ಪ್ರತ್ಯಕ್ಷ ಆದಾಗ ಬಂದಿದೆಯಲ್ಲೋ. ಉತ್ಸವದ ಸಮಯದಲ್ಲಿ ನೀನು ಕಾಣಿಸ್ಲೇ ಇಲ್ಲ. ಊರಲ್ಲಿ ಇಲ್ವೇನೋ, ಮತ್ತೆ ಹಿಮಾಲಯಕ್ಕೆ ಹೊರಟೋಗಿದೆಯೇನೋ ಅನ್ಕೊಂಡ್ಬಿಟ್ಟಿದ್ದೆ. ಯಾಕಕ್ಕ, ಮನೆಯಲ್ಲಿ ಏನಾದರೂ ಸಮಸ್ಯೆ ಆಯ್ತಾ? ನೀ ಬಂದಿದ್ದು ಒಳ್ಳೇದೇ ಆಯ್ತು ನೋಡು. ನಮ್ಮ ಸುನೀತನ್ ಗಂಡ ಜಗ್ಗಿ ಇದ್ದಾನಲ್ಲ, ತುಂಬ ಹೊಟ್ಟೆ ನೋವು ಅಂತ ಒದ್ದಾಡ್ತಾ ಇದ್ದಾನೆ. ನಮ್ಮ ಯಜಮಾನ್ರು ವೈದ್ಯರನ್ನು ಕರ್ಕೊಂಡು ಬರಕ್ಕೆ ಹೋಗಿದ್ದಾರೆ. ವಿದ್ಯಾಶಂಕರನು ಮಾತ್ರೆ ತರ್ತೀನಿ ಅಂತ ಹೋದ. ನಿನಗೆ ಗೊತ್ತಿರೋ ವೈದ್ಯ ಮದ್ದು ಏನಾದರೂ ಮಾಡಿ ಅವ್ನ ಹೊಟ್ಟೆ ನೋವು ವಾಸಿ ಮಾಡೋ, ನಿನಗೆ ಪುಣ್ಯ ಬರುತ್ತೆ. ಬಾ ಒಳಗೆ ಬಾ. ದೇವು, ಅಯ್ಯೋ ಮಂಗ ನನ್ನ ಮಗನೇ, ಇಷ್ಟೊತ್ತವರೆಗೂ ಹೊಟ್ಟೆ ನೋವು ಅಂತ ಒಳ್ಳೆ ಹೆಬ್ಬ ಒದ್ದಾಡ್ದಂಗೆ ಒದ್ದಾಡ್ತಿದ್ದೆ. ಈಗ ನೋಡಿದ್ರೆ ಒಳ್ಳೆ ಓತಿಕೆತ ಹೊಡ್ದಂಗೆ ಓಡೋಗ್ತಿದ್ಯಲ್ಲ. ನಡಿ ಒಳಗೆ. ಹೊಟ್ಟೆ ನೋವು ಬಂದಾಗ ಹಾಗೆಲ್ಲ ಓಡಾಡಬಾರ್ದು. ಕಷಾಯ ಮಾಡ್ಕೊಡ್ತೀನಿ, ಕುಡಿದು ಮಲಗಿವಂತೆ. ನಡಿ ಒಳಗೆ. ಅದೋ ರಾಜಮಾತೆ ಅವರೇ, ಅವಾಗಲೇ ಊಟ ಮಾಡಿದಾಗ ಸರಿಯಾಗಿ ಜೀರ್ಣ ಆಗಿರಲಿಲ್ಲ. ಈಗ ಜೀರ್ಣ ಆಗ್ತಿರೋ ಕಾಣ್ತಿದೆ. ಸರಿ ಹೋಗ್ಬೋದು ಬಿಡಿ, ಆಮೇಲೆ ನೋಡ್ಕೊಳ್ಳೋಣ. ಅಯ್ಯೋ ಮಂಗ ನನ್ನ ಮಗನೇ, ಗಳಿಗೊಂಥರ ಮಾತಾಡ್ತೀಯಲ್ಲೋ. ಆಗ ನೋಡಿದ್ರೆ ಹೊಟ್ಟೆ ನೋವು ಅಂದೆ, ಈಗ ನೋಡಿದ್ರೆ ಏನು ಇಲ್ಲ ಅಂತೀಯ. ನಿನ್ನ ಮಾತು ಹೆಂಗೋ ನಂಬೋದು. ನಿನ್ನ ಹೊಟ್ಟೆ ನೋವಿಗೆ ಅಂತ ಸೊಪ್ಪು ಕಿತ್ಕೊಂಬಂದೆ ಕಷಾಯ ಮಾಡಕ್ಕೆ ಅಂತ. ಈ ಸೊಪ್ಪೆಲ್ಲ ವ್ಯರ್ಥ ಆಯ್ತು, ಏನಾದ್ರೂ ಹಾಳಾಗೋಗು. ಓಹೋ, ಏನಪ್ಪ ದೇವು, ಅಪರೂಪಕ್ಕೆ ನಮ್ಮನೆಯವ್ರಿಗೂ ಪಾದ ಬೆಳೆಸ್ಬಿಟ್ಟಿದೆಯಲ್ಲಪ್ಪ. ಯಾವ ಗುಹೆಯಲ್ಲಿದ್ಯೋ ಅವತ್ತು ವಿರೂಪಾಕ್ಷ ಶಾಸ್ತ್ರಿಗಳ ಜೊತೆಲಿ ನಮ್ಮನೆ ಪೂಜೆಗೆ ಅಂತ ಬಂದಿದ್ದು. ಆಮೇಲೆ ಪತ್ತೇನೇ ಇಲ್ಲ.
ಉತ್ಸವ ಕಾಲದಲ್ಲಿ ಇಲ್ಲೇ ಇದೆಯೋ ಅಥವಾ ದೇಶಾಂತರ ಹೋಗಿದ್ಯಪ್ಪ? ಅಮ್ಮ ಜಗ್ಗಿ ಹೊಟ್ಟೆ ನೋವು. ಅವನ ಕತೆ ಕಟ್ಕೋ. ಅವನೇನೋ ಹೊಟ್ಟೆ ನೋವು ಅಂತಿದ್ನ. ಇರಪ್ಪ, ನಾನು ಹಿತ್ಲ ಬಾಗಿಲಿಂದ ಹೋಗಿ ಹಿತ್ಲಲ್ಲಿ ಹಸಿರು ಔಷಧಿ ತಗೊಂಬರ್ತೀನಿ ಅಂತ ಹೇಳಿದೆ. ನಾನು ಬರೋಷ್ಟಲ್ಲ ಆಗಲಿ ಹಿತ್ಲ ಬಾಗಿಲಿಂದ ಹೋಗ್ತಾನೆ ಇದ್ದಾನೆ. ಲೋ ಜಗ್ಗಿ ಇರೋ ಅಂದರೆ ಹೊಟ್ಟೆ ನೋವು ಅಂತಿದ್ಯಲ್ಲೋ ಅಂದರೆ ಹೊಟ್ಟೆ ನೋವು ಇಲ್ಲ ಏನಿಲ್ಲ ಅಂತ ಹೇಳ್ಬಿಟ್ಟು ಹೋಗ್ತಾನೆ ಇದ್ದ. ಹೌದಾ? ಅಯ್ಯೋ, ಅವನ ಕತೆ ಏನು ತಗೋತೀಯ? ಅವನಂತರ ಹುಚ್ಚು, ಸುಮ್ಮನೆ ಇರೋ. ದೇವು, ನಾ ಒಂದು ನಿಮಿಷ ಚಾಪೆ ತೊಗೊಂಡು ಬರ್ತೀನಿ. ಇರಿ, ನಾನು ಕಾಫಿ ಮಾಡ್ಕೊಂಬಂದ್ಬಿಡ್ತೀನಿ. ಏನಿದು ಮಣಿಕಂಠ, ಹೊರಗೆ ನೋಡಿದರೆ ನಾವು ಒಳಗೆ ಬರದೇ ಇರೋ ಹಾಗೆ ದಿಗ್ಬಂಧನ ಆಗಿತ್ತು. ಒಳಗೆ ಬರೋಕೆ ಆಗ್ತಾ ಇರಲಿಲ್ಲ. ಈಗ ನೋಡಿದರೆ ಒಳಗೆ ಬಂದರೂ ಏನೂ ಆಗ್ತಾನೇ ಇಲ್ಲ. ಎಲ್ಲ ಕಂಟಕ ಕಳೀತು ಬಿಡಿ ಗುರುಗಳೇ.